ಪೇಯ್ಡ್ ಫಾಲೋವರ್ಸ್ ಅಂತಿದ್ರಲ್ಲ. ಕೊಡ್ತಾ ಇರೋದೇನಂದ್ರೆ ಸುಮ್ಮನೆ ಬಡವ್ರ ಮಕ್ಕಳಿಗೆ ನಾವು ಸ್ವಂತ ದುಡ್ಡಿಂದ ನಮ್ಮ ಪ್ರೀತಿಯಿಂದ ಮಾತ್ರ ನಾವು ವೋಟ್ ಮಾಡ್ತಾ ಇರೋದು. ಇಲ್ಲಿ ರ್ಯಾಲಿ ಹಮ್ಮಿಕೊಂಡಿರೋದು ಅಶ್ವಿನಿ ಮೇಡಮ್ ಅವರಾಗಿರ್ಬೋದು, ಏನೋ ಧ್ರುವಂತ್ ಆಗಿರ್ಬೋದು, ಮತ್ತೊಬ್ರು ಯಾರು ಆಗಿರ್ಬೋದು ಕಂಟೆಸ್ಟೆಂಟ್. ಆದ್ರೆ ಅವರು ಪ್ರತಿಯೊಬ್ರು ದುಡ್ಡು ಕೊಟ್ಟು ಪ್ರಚಾರ ಮಾಡಿಸ್ತಾ ಇದಾರೆ. ಇಲ್ಲಿ ಪ್ರತಿ ಅಭಿಮಾನಿಗೋಸ್ಕರ, ಗಿಲ್ಲಿ ಅಭಿಮಾನಿಗೋಸ್ಕರ ಮಾತ್ರ ನಾವು ಪ್ರಚಾರ ಮಾಡ್ತಾ ಇರೋದು, ರ್ಯಾಲಿ ಹಮ್ಮಿಕೊಂಡಿರೋದು. ಜೈ ಗಿಲ್ಲಿ ಅಲ್ಲ, ಪೇಡ್ ಪ್ರಮೋಷನ್ ಅಂದ್ರಲ್ಲ, ರೋಡಲ್ಲಿ ಹೋಗೋರು ಜೈ ಗಿಲ್ಲಿ ಅಂತ ಇದಾರೆ, ದುಡ್ಡು ಕೊಟ್ಟು ಮಾಡ್ತಾ ಇದಾರೆ. ಹಂಗಾದ್ರೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದು 11 ಸೀಸನ್ ಇರ್ಬೋದು, ಬಟ್ 12 ಸೀಸನ್ ಇದೆಯಲ್ಲ ಇದು ನಂಬರ್ 1. ಇನ್ನು 10 ವರ್ಷ ಆದ್ರೂ ಮರೆಯಕ್ಕಾಗಲ್ಲ. ನೀವು ಇಂಡಿವಿಜುವಲ್ ಕೇಳ್ಬಿಡಿ, ಕರ್ನಾಟಕದ ಮೂಲೆ ಮೂಲೆ ಜಿಲ್ಲೆ ತಾಲೂಕುಗಳಿಂದ ಬಂದಿರೋ ಆನೇಕಲ್ಲು, ಹೊಸೂರು ಬಾರ್ಡ್ರು, ಕೇರ್ಪೇಟೆ, ಚಾಮರಾಜಪೇಟೆಯಿಂದ ಬಂದಿದ್ದಾರೆ. ಆಯ್ತು ಅಷ್ಟೇ ಬರೀ ರಾಮನಗರದವ್ರು ಅಷ್ಟೇ ಇಲ್ಲಿ 100-150 ಜನ ಸೇರಿದೀವಿ. ಚನ್ನಪಟ್ಟಣದಲ್ಲಿ 100-150 ಜನ ವೇಟ್ ಮಾಡ್ತಾರೆ. ಫೈನ್. ಅಂದ್ರೆ ನಾನು ಯಾರೆಲ್ಲ ಪ್ರಶ್ನೆ ಮಾಡಿದ್ರು ಅವರಿಗೆ ನಿಮ್ಗಳಿಂದ ಉತ್ತರ ಸಿಕ್ಕಿದೆ. ಓಕೆನಾ, ಡನ್. ಇವಾಗ ರ್ಯಾಲಿ ಬಗ್ಗೆ ಹೇಳಿ. ಬನ್ನಿ ನಮ್ ಕುಮಾರ್ ಅವರು ಬನ್ನಿ ಸರ್. ಇವರು ಗಿಲ್ಲಿ ಅವರ ದೊಡ್ಡ ಅಭಿಮಾನಿ. ಟ್ಯಾಟೂ ಸಕ್ಕದಾಗಿ ಹಾಕ್ಸ್ಕೊಂಡಿದ್ದಾರೆ. ಹಾಗೆ ಅವ್ರು ಟ್ಯಾಟೂ ಹಾಕೋ ಟೈಮಲ್ಲಿ ಏನೋ ಗಿಲ್ಲಿ ಅವರ ಹೇರ್ಸ್ ನ ಡ್ರಾ ಮಾಡೋದಕ್ಕೆ ತುಂಬಾ ಸಮಸ್ಯೆ ಆಯ್ತಂತೆ ಟ್ಯಾಟೂ ಹಾಕೋರ್ಗೆ. ಹೇಳಿ ಸರ್, ನಿಮ್ಮ ಅಭಿಮಾನ ಇಲ್ಲಿ ಕಾಣಿಸ್ತಾ ಇದೆ. ಫಸ್ಟ್ ಟ್ಯಾಟೂ ಹಾಕ್ಸ್ಕೊಂಡಿರೋದು ನೀವೇನೆ ಗಿಲ್ಲಿ ಅಭಿಮಾನಿಯಾಗಿ. ಸೊ ಕುಮಾರ್ ಅಲ್ವಾ? ಸೊ ಏನ್ ಹೇಳ್ತೀರಾ, ಗಿಲ್ಲಿ ಅವರು ಗೆಲ್ತಾರೆ ಅಂತ? ಈಗ ಆಲ್ರೆಡಿ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಮೈಂಡ್ ಅಲ್ಲಿ, ಗಿಲ್ಲಿನೇ ಅಂತ ಹೇಳ್ಬಿಟ್ಟು. ಗಿಲ್ಲಿನೇ ಮೇಡಮ್ ಗೆಲ್ಲೋದು, ಗಿಲ್ಲಿನೇ ಗೆಲ್ಲೋದು. ಯಾಕಂದ್ರೆ ಒಬ್ಬ ರೈತರ ಮಗ, ರೈತರ ಮಗ ಅವರೊಬ್ರು, ಅವ್ರು ಗೆಲ್ಲೇಬೇಕು. ಇನ್ನೊಂದು ಫಸ್ಟ್ ಆಫ್ ಆಲ್ ಆಗಿ ಅವನು ಟ್ಯಾಲೆಂಟ್ ಇರೋ ಹುಡುಗ. ಅವ್ನಿಗೆ ನಮ್ಮ ಸಪೋರ್ಟಗಳಿಗೆಲ್ಲ ಸಿಕ್ಕಿದ್ರೆ ಅವ್ನು ಮುಂದೆ ಬೆಳೀತಾರೆ. ಇದೇ ತರ ನನ್ನ ಕೈಲಿರೋದು ಇನ್ನು 100 ಜನ ಕೈಲಿ ಹೋಗ್ತದೆ. ಫಸ್ಟ್ ಅವ್ನು ಬೆಳೆಸೋಕ್ಕೆ ನೀವು ಸಪೋರ್ಟ್ ಮಾಡಿ. ಬ್ಯಾಡ್ ಕಮೆಂಟ್ಸ್ಗಳೆಲ್ಲ ಬರ್ತಾ ಇದೆ, ಅವೆಲ್ಲ ಬಿಟ್ಟಾಕಿ. ಬ್ಯಾಡ್ ಎಷ್ಟು ಕಮೆಂಟ್ಸ್ ಬಂದ್ರೂ ಬೆಳೀತಾರೆ. ಅವ್ರು 100% ವಿನ್ ಆಗೇ ಇರ್ತಾರೆ. ಗೆಲ್ಲಿಸ್ತೀವಿ ಮೇಡಮ್ ನಾವು. ಇನ್ನ ಗಿಲ್ಲಿ ಅವರ ಫೇವ್ರೆಟ್ ಸ್ಪರ್ಧೆ ಅಶ್ವಿನಿ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಗಿಲ್ಲಿ ಬಗ್ಗೆ ನಮ್ಮ ರ್ಯಾಲಿ ಗಿಲ್ಲಿಯ ಪರವಾಗಿ, ನಮ್ಮ ರ್ಯಾಲಿ ವ್ಯಕ್ತಿತ್ವದ ಪರವಾಗಿ, ನಮ್ಮ ರ್ಯಾಲಿ ಸ್ವಾಭಿಮಾನದ ಪರವಾಗಿ. ಇವಾಗ ಈ ಹೋರಾಟ ಹಣದ ಹೋರಾಟನ ಇಲ್ಲ ಸ್ವಾಭಿಮಾನದ ಹೋರಾಟನ ನಮ್ದು. ದುಡ್ಡು ಗೆಲ್ಲುತ್ತಾ ಇಲ್ಲ ಸ್ವಾಭಿಮಾನ ಪ್ರೀತಿ ಗೆಲ್ಲುತ್ತಾ ಅನ್ನೋದು ಇದು. ಈ ಸಾರಿ ಬಿಗ್ ಬಾಸ್ ಅಲ್ಲಿ ಏನಾದ್ರೂ ನಮಗೆ ಮೋಸ ಆದ್ರೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಯಾರೋ ಕರ್ನಾಟಕದಲ್ಲಿ ಬಿಗ್ ಬಾಸ್ ನ ನೋಡಲ್ಲ. ಅವರು ಅದನ್ನ ರಿಯಾಲಿಟಿ ಶೋ ಅಂತ ಬಿಟ್ಟು ಬೇರೆ ಏನಾದ್ರು ಹೆಸರು ಚೇಂಜ್ ಮಾಡ್ಕೊಳ್ಳಿ. ಅವ್ರು ಇನ್ನು ಮುಂದಿನ ದಿನಗಳಲ್ಲಿ ಏನಾರ ಈ ತರ ಅನ್ಯಾಯ ಆದ್ರೆ, ಒಳ್ಳೆ ಟ್ಯಾಲೆಂಟ್ ಇರೋರಿಗೆ ಇನ್ನು ಮುಂದಿನ ದಿನದಲ್ಲಿ ನಾವು ಯಾರೇ ಕಾರಣಕ್ಕೂ ಬಿಗ್ ಬಾಸ್ ನೋಡಲ್ಲ, ಕಲರ್ಸ್ ಕನ್ನಡ ಚಾನಲ್ ನೋಡಲ್ಲ. ಗಿಲ್ಲಿ ಅಭಿಮಾನಿಗಳು ನೋಡಿ, ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ಕಲರ್ಸ್ ಕನ್ನಡನು ನೋಡಲ್ವಂತೆ, ಬಿಗ್ ಬಾಸ್ ನೋಡಲ್ವಂತೆ. ಎಸ್ ಅವ್ರ ಬಗ್ಗೆ ಕುಮಾರ್ ನೋಡಿ, ಕುಮಾರಣ್ಣ ಹಾಕ್ಸ್ಕೊಂಡವ್ರೆ ಟ್ಯಾಟು. ಗಿಲ್ಲಿ ಬಗ್ಗೆ ಕುಮಾರಣ್ಣ ಹಾಕ್ಸ್ಕೊಂಡವ್ರೆ ಟ್ಯಾಟು. ನಮ್ಮ ಇಡೀ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ವೆರಿ ಕ್ಯೂಟು. ಗೆಲ್ತಾರೆ, ಬಿಗ್ ಬಾಸ್ ಕೊಡ್ಲೇಬೇಕು ಅಂತ ಸೈಟು. ಬಟ್ ಇಡೀ ಟೀಮ್ಗೆ ಮಾಡ್ತಾವ್ರೆ ಗಿಲ್ಲಿ ಓನ್ಲಿ ಫೈಟು. ನಿಮ್ ಎಲ್ಲಾರು ಹಾಕಿ ನಿಮ್ ಓಟು. ನಿಮ್ ಚಾನಲ್ ಅಶ್ವಮೇಘನ, ನಿಮ್ ಚಾನಲ್ ಬಂದು ಅಶ್ವವೇಗ, ನಿಮ್ಮ ಕೂಡ್ಲಿ ಯೋಗ. ದಯವಿಟ್ಟು ಮಾಡ್ಕೊಡಿ. ನಮ್ಮ ಗಿಲ್ಲಿಯ ವಿರೋಧಿಗಳಿಗೆ ಹಾಕಿ ನೀವೆಲ್ಲ ಸೇರಿ ಬೀಗ. ದಯವಿಟ್ಟು ನಮ್ಮ ಗಿಲ್ಲಿ ಹತ್ರ ಕಂಡ್ರೆ ನಿಮ್ಗೆಲ್ಲ ಬರ್ತದೆ ರೋಗ. ದಯವಿಟ್ಟು ಮುಂದಕ್ಕೆ ಹೋಗ್ಬೇಕು, ಇಲ್ಲಿಂದ ಖಾಲಿ ಮಾಡ್ತೀವಿ ಜಾಗ. ಓಕೆ, ಥ್ಯಾಂಕ್ ಯು.